ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕೋರ್ಟ್ ನೇಮಕಾತಿ ಅಪ್ಡೇಟ್ ಏನಾಯಿತು ಅಂದರೆ ನಾವು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಿಕಾಸ್ ಯಾಕೆ ನಾವು ಅಪ್ಡೇಟ್ ಕೊಡ್ತಾ ಇಲ್ಲ ಅಂದರೆ ಸತತವಾಗಿ ನೀವು ಗಮನಿಸಿದ್ರೆ ಅನ್ಕೋತೀನಿ, ಅಡ್ವೊಕೇಟ್ ಜನರಲ್ ಅವರು ಸತತವಾಗಿ ಹಾಜರಾಗ್ತಾ ಇಲ್ಲ. ಕೋರ್ಟ್ ಬಂದ್ಬಿಟ್ಟು ಮನೆಯ ನ್ಯಾಯಾಲಯ ಮುಂದೂಡಿಕೆ ಮಾಡ್ತಾ ಇದೆ. ಬರೋಬ್ಬರಿ ಮೂರು ಬಾರಿ ಕೂಡ ಮುಂದೂಡಿಕೆ ಮಾಡ್ತಾ ಇದೆ. ಒಂದು ಸರ್ಕಾರಕ್ಕೆ ಅಸಡ್ ಇರ್ಬೋದು, ನಾವು ಯಾಕೆ ಮಾಡಬೇಕು ಯಾಕೆ ಹೋಗ್ಬೇಕು ಅಂತ. ಇನ್ನೊಂದು, ಹೆಂಗಿದ್ರು ಕಾನೂನು ಆಯ್ಕೆ ಇದೆ, ನಾವೇನು ಸಾಮಾನ್ಯ ಜನರಲ್ಲ, ನಾವು ಸರ್ಕಾರದವರು ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಹೆಂಗಿದ್ರು ಕೋರ್ಟ್ ಮುಂದೂಡಿಕೆ ಮಾಡುತ್ತೆ, ಆ ನಿಟ್ಟಿನಲ್ಲಿ ನಾವು ಹೋಗೋದು ಬೇಡ ಅಂತೇಳಿ ಡಿಸೈಡ್ ಮಾಡ್ದಂಗೆ ಕಾಣ್ತಾ ಇದೆ. ಒಟ್ಟಾರೆ ಆಕಾಂಕ್ಷಿಗಳಿಗೆ ಆತಂಕ ಕೂಡ ಆಗಿದೆ. ನಿಮ್ಗೆ ಗೊತ್ತಿರೋಗೆ ಮಾನ್ಯ ನ್ಯಾಯಾಲಯ 56% ರಿಸರ್ವೇಶನ್ ಅಡಿ ನೇಮಕಾತಿಗೆ ಒಪ್ಪಿಗೆ ಕೊಟ್ಟಿಲ್ಲ. ಅಂದ್ರೆ ನಿಮಗೆ ಟೆಂಪರರಿ ಆಗಿ ಮಾಡಬೇಡಿ ಅಂತ ಹೇಳಿ ಕ್ಲೋಸ್ ಕೂಡ ಮಾಡಿದೆ. ಬಿಕಾಸ್ ಅದು ಬಂದ್ಬಿಟ್ಟು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಕೂಡ ಇದೆ, ಬೇರೆ ಬೇರೆ ರಾಜ್ಯಗಳು ಕೂಡ ಇದಾವೆ. ಅದು ನಿಮಗೆ ಇಲ್ಲಿ ಏಕೈಕಿ ನಿಮಗೆ ಕರ್ನಾಟಕಕ್ಕೆ ಮಾತ್ರ, ಲೈಕ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಬರೀ ಕರ್ನಾಟಕಕ್ಕೆ ಮಾತ್ರ ಸ್ಪೆಷಲ್ ಆಗಿ ನಾವು 56% ರಿಸರ್ವೇಶನ್ ಕೊಡ್ತೀವಿ, ಬೇರೆ ರಾಜ್ಯಕ್ಕೆ ಕೊಡಕ್ ಆಗೋದಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ಇನ್ ಕೇಸ್ ಏನಾದ್ರು ಕೊಟ್ರೆ ಆಲ್ ಓವರ್ ಇಂಡಿಯಾಗೆ ಅಪ್ಲಿಕೇಬಲ್ ಕೂಡ ಆಗುತ್ತೆ. ಅದು ದೊಡ್ಡ ಸಮಸ್ಯೆ ಕೂಡ ಆಗುತ್ತೆ. ಮೊನ್ನೆ ನ್ಯಾಯಾಲಯ ಅದನ್ನ ಹೇಗೆ ಕನ್ಸಿಡರ್ ಕೂಡ ಮಾಡುತ್ತೆ ಅಂತ ಹೇಳಿ ನೀವು ಗಮನಿಸಬಹುದು. ಈ ರಾಜಕೀಯದವರು ನೀವು ಗಮನಿಸಬಹುದು, ಯಾವ್ದು ರಾಜಕೀಯರಾಗ್ಲಿ ರಿಸರ್ವೇಶನ್ಸ್ ಕೂಡ ತಪ್ಪು ಅಂತ ಇಲ್ಲ, ಅವರಿಗೆ ಮನ ಬಂದಂತ ರಿಸರ್ವೇಶನ್ ಕೊಡ್ತಾರೆ. ಅವರು 100ಕ್ಕೆ ಬೇಕಾದ್ರೆ 80%, 80% ಕೂಡ ರಿಸರ್ವೇಶನ್ ಕೊಡ್ತಾರೆ. ಬಿಕಾಸ್ ಯಾಕಂದ್ರೆ ಒಟ್ಕೋಸ್ಕರ. ಬಟ್ ರಿಸರ್ವೇಶನ್ಸ್ ಯಾರಿಗೆ ಸಲ್ಲಬೇಕು, ಯಾರಿಗೆ ವ್ಯಾಲಿಡ್ ಇದೆ, ಅವರಿಗೆ ಯಾರು ಅರ್ಹರಿದೆ ಅವರಿಗೆ ರಿಸರ್ವೇಶನ್ ಖಂಡಿತ ಸಿಗಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ. ಮಾಹಿತಿ ಕೊಡ್ತೀನಿ. ಇನ್ನ ಮೇನ್ ಥಿಂಗು, ಈಗ 56% ಅಂಡರ್ ಮಾಡೋಕ್ಕಾಗೋದಿಲ್ಲ, 50% ಅಂಡರ್ ನೀವು ಮಾಡಿ ಅಂತ ಹೇಳಿ ಆ ಸರ್ಕಾರಕ್ಕೆ ಮನವಿ ಕೂಡ ಕೊಟ್ಟಿತ್ತು. ಸರ್ಕಾರ ಓಲ್ಡ್ ರೋಸ್ಟರ್ ಅಂದ್ರೆ ನಿಮಗೆ ಹಳೆ ರೋಸ್ಟರ್ ಇದರಲ್ಲಿ ನೇಮಕಾತಿ ನಾವು ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ರು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಇರೋದ್ರಲ್ಲ, ಈಗ ಇರೋ 50% ಅಲ್ಲೇ ಇಲ್ಲಿ SC ಏನ್ ಕ್ಯಾಟಗರಿ ಇದು ರಿಸರ್ವೇಶನ್ ಕೂಡ ಇದೆ, ಅದ್ರಲ್ಲೂ ಒಳಗಡೆನೆ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಜಟಪಟಿ ಕೂಡ ಇದೆ. ನಾವು ಸಚಿವ ಸಂಪುಟ ಸಭೆ ಮಾಡ್ತೀವಿ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಅಸಡ್ಡೆ ಕೂಡ ಹೋಗ್ತಾ ಇತ್ತು. ಈಗ ಯಾವಾಗ ಸಭೆ ಮಾಡ್ತಾರೆ, ಏನ್ ಮಾಡ್ತಾರೆ, ಯಾವ್ದೇ ರೀತಿ ಮಾಹಿತಿ ಇಲ್ಲ. ಎಲ್ಲ ಎಲೆಕ್ಷನ್ಸ್ ಕೂಡ ಇತ್ತು, ಎಲ್ಲ ಬಿಸಿ ಇದ್ರು. ಈಗ ನಂತರ ಡೆಲ್ಲಿಗೆ ಹೋಗ್ತಾ ಇದಾರಂತೆ. ಇನ್ನ ಬೇರೆ ಬೇರೆ ರಾಜ್ಯದ ಎಲೆಕ್ಷನ್ಸ್ ಕೂಡ ಇದ್ದಾರೆ, ಎಲ್ಲ ಬಿಸಿ ಇದಾರೆ. ಮನೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದು ಹೈಕಮಾಂಡ್ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿ ಎಲ್ಲ ಒಂದು ಇದ್ರಲ್ಲಿ ನೋಡಿದೆ. ಹೈಕಮಾಂಡ್ ಅವರು ನಿಮಗೆ ಅದೇ ಮಾಹಿತಿ ಪ್ರಕಾರ ಈ ತಿಂಗಳು ನಾಟ್ ಅವೈಲೇಬಲ್, ಬಿಕಾಸ್ ಕಂಟಿನ್ಯೂಸ್ ಎಲೆಕ್ಷನ್ಸ್ ಕೂಡ ಇರುತ್ತೆ, ಅವರು ಬಿಸಿ ಇರ್ತಾರೆ. ಈ ಎಲ್ಲ ಮೂಲಗಳ ಪ್ರಕಾರ ಸರ್ಕಾರದವರು ಇವರ ಡಿಸಿಷನ್ ತೆಗೆದುಕೊಳ್ತಾರ ಅಥವಾ ಹೈಕಮಾಂಡ್ ಡಿಸಿಷನ್ ತೆಗೆದುಕೊಳ್ತಾರ, ಏನೆಲ್ಲ ಆಗುತ್ತೆ ಅಂತ ಹೇಳಿ ಗೊಂದಲ ಕೂಡ ಇದೆ. ಇದರ ನಡುವೆ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಬಟ್ ಅದನ್ನು ಕೂಡ ಮಾಡ್ತಾರೆ. ಹೀಗಾಗಿ ಅಭ್ಯರ್ಥಿಗಳಿಗೆ ಆತಂಕ ಕೂಡ ಆಗಿದೆ. ಸದ್ಯದ ಮಾಹಿತಿ ಪ್ರಕಾರ ಈಗ ಏನು ನಿಮಗೆ ಗೊತ್ತಿರೋ ಹಾಗೆ ವೆಸ್ಟ್ ಬೆಂಗಾಲ್, ಕೇರಳ ಎಲೆಕ್ಷನ್ಸ್ ಎಲ್ಲ ಇದೆ. ನಾನು ಮಾಹಿತಿ ನೋಡಿರೋ ಪ್ರಕಾರ ಹೇಳ್ತೀನಿ. ಒಂದು ಮಾಹಿತಿ, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ಬೇಕಂದ್ರೆ ಎಲೆಕ್ಷನ್ಸ್ ಮುಗಿಬೇಕು. ಇನ್ನೊಂದು ಮಾಹಿತಿ, ಇವರು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಬೇಕು, ಏನಾದ್ರು ಮಾಡೋಣ ತಾಂತ್ರಿಕವಾಗಿ, ಜಸ್ಟ್ ನೋಟಿಫಿಕೇಶನ್ ಮಾಡಿ ನಂತರ ಪ್ರೊಸೆಸ್ ಶುರು ಮಾಡೋಣ, ಆ ನಂತರ ಬೇಕಾದ್ರೆ ಏನಾದ್ರು ಬದಲಾವಣೆ ತರೋಣ ಅಂತ ಹೇಳಿ ಮಾಡಬಹುದು. ಇಷ್ಟೆಲ್ಲ ಮಾಹಿತಿ ಇರಲಿ ನಿಮಗೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.